ದುರ್ಗಾಬಾಯಿಯವರು ಕೌಶಲ್ಯ ಎದುರ ಪ್ರತ್ಯಾಗಿ ಗೆಲುವು ನಮ್ಮ ಕಡೆ ಇರೋದು ದೃಢವಾಗಿದ್ದರೆ ಬಹಳ ಮಾಡಿ ದುರ್ಗಾಬಾಯಿಯವರು ನಿರ್ಲಿಪ್ತರಾಗ್ತಿದ್ರು. ಅಂದ್ರೆ ದುರ್ಗಾಬಾಯಿ ದೇಸಾಯಿಯವರು ನಮ್ಮ ಕಡೆ ಬರಲ್ಲ ಅಂದಾಗ ಆಯ್ತು. ಕೌಶಲ್ರು ಸಾಮಾನ್ಯ ಪ್ರತಿಸ್ಪರ್ಧಿ ಏನಲ್ಲ ಅಂತ ತ್ರಿಪಾಠಿ ಅವರು ಸರಿಯಾಗಿ ಹೇಳಿದ್ದಾರೆ. ಅವರ ಬಳಿ ಕಾರ್ಯನಿಷ್ಠೆ ಇದೆ. ಅವ್ರು ಯಾರಿಗೇನ್ ಬೇಕಾದ್ರೂ ಭರವಸೆ ನೀಡಬೇಕು, ಗಾಳ ಹಾಕ್ತಾರೆ. ಇಂಥ ಸಂಕಟ ಸಮಯದಲ್ಲಿ ಪಕ್ಷದ ಉದ್ದೇಶ ಮತ್ತೆ ನೀತಿ ರಕ್ಷಣೆಗಾಗಿ ನೀವೆಲ್ಲರೂ ನನ್ನ ಪರವಾಗಿ. ನಿಮಗೆಲ್ಲರಿಗೂ ಗೊತ್ತಿದೆ ಮುಖ್ಯಮಂತ್ರಿ ಆಗೋ ದುರಾಸೆ ನನಗಿಲ್ಲ. ನಿಮ್ಮಲ್ಲೇ ಯಾರಾದ್ರೂ ಒಬ್ಬ ಯೋಗ್ಯರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನನ್ನ ಯೋಚನೆ. ಏಯ್, ನಿಮ್ಮ ಅಪ್ಪನ ನಿಮ್ಮನ್ನಂತೂ ಮಾಡಲ್ಲ. ಈಗಿರೋ ಕೌಶಲ್ಯ ಕೊಟ್ಟಿರೋ ತಂತ್ರಗಳಿಗೆ ಬಲಿಯಾದ್ರೆ ಆಸೆ ಕೂಡ ಮುರಿದ್ಬಿಡುತ್ತೆ. ಕೌಶಲ್ಯ ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ಬೆದರಿಸಬಹುದು, ಆಸೆ ತೋರಿಸಬಹುದು, ಬಹುದೇನು ಈಗಾಗಲೇ ಹಾಗೆ ಮಾಡಿದ್ದಾರೆ. ಅದಕ್ಕೆ ಎರಡೇ 2 ದಿನ ನಿಮ್ಮ ಒಗ್ಗಟ್ಟನ್ನು ಉಳಿಸ್ಕೊಳ್ಳಿ ಅನ್ನೋದು ನನ್ನ ಮಹದಾಸೆ. ಉಳಿತು, ಸಭೆ ಮುಗಿತು. ಇದೇನು ಹೇಳ್ಸೋ ಅಂತ